ಇಲ್ಲ, ಯಾರಿಗೂ ನನ್ನ ಮೇಲೆ ಸಿಂಪತಿನೂ ಬರಲ್ಲ ನಾಳೆಯಿಂದ. ಆ ಫಂಕ್ಷನಿಗೆ ಬರ್ದೇ ಇರೋರು ಕಾರ್ತಿಕ್ ಅವರು ಟುಡೇ ನಮ್ಮ ಕಾಲೇಜಲ್ಲಿ ಫ್ರೆಶರ್ಸ್ ನಡೀತೈತೆ. ಸೊ ನಾನು ಬೆಳಗ್ಗೆ ಬೇಗನೆ ಬಂದು ಡೆಕೋರೇಷನಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಕುಂತೀನಿ. ಇವಾಗ ಫ್ರೆಶರ್ಸ್ ಹೇಗೆಲ್ಲ ನಡೆಯುತ್ತೆ ಅಂತ ಈ ವಿಡಿಯೋದಲ್ಲಿ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೈಮ್ ಈಗ 12:41 ಆಗಿದೆ, ಅಂದರೂ ಯಾರೂ ಬಂದಿಲ್ಲ. 1 ಗಂಟೆಯಿಂದ ಊಟ ಆದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ಫಾರ್ಮಲ್ ಆ್ಯಂಕರಿಂಗ್ ನಾನು ಮತ್ತು ತನ್ನಿ ಅವ್ರು ಮಾಡ್ತಿದ್ದೀವಿ. ಸೊ ಇವತ್ತಿನ ಡೇ ಹೇಗೆಲ್ಲ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಸ್ಟೇ ಟ್ಯೂನ್ಡ್. ಇದು ನಮ್ಮ ಫ್ರೆಶರ್ಸ್ ನಡೆಯುವಂಥ ಸ್ಪಾಟ್. ಅಲ್ಲಿ ನಿನ್ನೆ ಎಲ್ಲ ಬಂದು ರೆಡಿ ಮಾಡಿದ್ದಾರೆ, ಇನ್ನೂ ಜಾಸ್ತಿ ಜನ ಸ್ಟೂಡೆಂಟ್ಸ್ ಬಂದಿಲ್ಲ. ಸೊ ಹೊರಗಡೆಯಿಂದ ಇನ್ನೂ ರಂಗೋಲಿ ಎಲ್ಲ ಬಿಡ್ತಿದ್ದಾರೆ ಹುಡುಗಿರು. ಈ ಥರ ನಮ್ಮ ಡೆಕೋರೇಷನ್ ಆಗಿದೆ. ಇದು EC ಬ್ರಾಂಚ್ ಅವ್ರು ಮಾಡಿರೋದು, ಅದನ್ನು ಹಂಗೆ ಬಿಟ್ಟಿವಿ. ಏಕೆಂದರೆ ನಮ್ಮ ಪಾರ್ಟ್ ಅಲ್ಲ, ಡೆಕೋರೇಷನ್ ನಾವು ಕನ್ಸಿಡರ್ ಮಾಡಿಲ್ಲ. ಸೊ ತೆಗಿಯೋಕ್ಕೂ ನಾವು ಹೋಗಲ್ಲ. ಸೊ ಇದು ನಮ್ಮ ಫ್ರೇಮ್, ಇದು ಉಚ್ಕೊಂಡ್ಬಿಟ್ಟಿದೆ. ಇದು ಫ್ರೆಶರ್ಸ್ ಪಾರ್ಟಿ. ದಿಸ್ ಈಸ್ ಎ ಸ್ಟಾರ್ಟ್ ಆಫ್ ಸಮಥಿಂಗ್ ಬ್ಯೂಟಿಫುಲ್ ಅಂತೆ. ಹಾಯ್ ಯಾಸ್ಮಿನ್ ಅವರೇ, ನನ್ನ ಲಾಗಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ತುಂಬ ಏನು ಖುಷಿ ಆಗ್ತಿದೆ, ಖುಷಿ ವಿಷಯನ. ಇವತ್ತು ಫ್ರೆಶರ್ಸ್ ಬಗ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಏನಿಲ್ಲ, ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೀರಾ? ಹೌದು, ಹಾರೈಸ್ತೀರಾ. ನಿಮ್ಮ ಕಾಂಟ್ರಿಬ್ಯೂಷನ್ ಏನು ಫ್ರೆಶರ್ಸ್? ಕಾಂಟ್ರಿಬ್ಯೂಷನ್ ನಾವಿರೋದೇ ಒಂದು ದೊಡ್ಡ ವಿಷಯ ಇಲ್ಲಿ. ಓ ಮೈ ಗುಡ್ನೆಸ್. ಸೊ ಎಲ್ಲರೂ ಅವ್ರ ವ್ಲಾಗಲ್ಲಿ ನಮ್ಮ ಫ್ರೆಶರ್ಸ್ ಪಾರ್ಟಿನ ನೋಡಿ ಎಂಜಾಯ್ ಮಾಡಿ. ಹಾಯ್, ಕರೆಕ್ಟ್ ಊಟದ ಟೈಮಿಗೆ ಬಂದರೆ ಅಶೋಕ್. ಯಾವ ಫಂಕ್ಷನಿಗೂ ಬರದೇ ಇರೋರು ಕಾರ್ತಿಕ್ ಅವರು ಇವತ್ತು ಈ ಫಂಕ್ಷನಿಗೆ ಬಂದರೆ. ಅದು ಅಸೈನ್ಮೆಂಟ್ ಇಟ್ಕೊಂಡ್ ಬಂದರೆ. ದುರ್ಗೇಶ್ ಫುಲ್ ಹ್ಯಾಂಡ್ಸಮ್. ಏನು ಹೇಳ್ತೀರಾ ಫ್ರೆಶರ್ಸ್ ಬಗ್ಗೆ? ಪ್ರೇಮಲ್ಲ, ಇವರೆಲ್ಲ ಗರ್ಲ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಡ್ಯಾನ್ಸ್ನ. ಇವರು ರಚನಾ ಜೂನಿಯರ್, ಇವರು ಹೇಮಲತಾ, ಅವರು ಅಸ್ಥೆಟಿಕ್ ಗರ್ಲ್ ಅಂತೆ, ರಾಜರಾಜೇಶ್ವರಿ ಅವರು. ರಚನಾ ಅವರೇ, ನಿಮ್ಮ ಫ್ರೆಶರ್ಸ್ಗೆ ಕಾಂಟ್ರಿಬ್ಯೂಷನ್ ಏನು ಈ ಸಲ? ನಾವು ಡ್ಯಾನ್ಸ್ನ ನಮ್ಮ ಕ್ಲಾಸಿಕಲ್ ಡ್ಯಾನ್ಸರ್ ಇವರು ನಮ್ಮ ಬ್ರಾಂಚಿಗೆ. ನಿಮ್ಮದು? ಇಷ್ಟು ದಿನ ಮಾಡ್ತೀವಿ ಅಂತ ಹೇಳಿ ಕೊನೆಗೂ ಮಾಡ್ತಾರೆ. ಹತ್ರ ಬನ್ನಿ, ಕವರ್ ಆಗ್ತಿಲ್ಲ. ಅದಕ್ಕೋಸ್ಕರ ಯಾವಾಗ ಫ್ರೆಶರ್ಸ್ ಇದೆ ಅಂದ್ರೆ ನಾಳೆ ಫ್ರೆಶರ್ಸ್ ಅಂದ್ರೆ ಇವತ್ತು ಸಂಜೆ ಹೇಳ್ಬೇಕು ಫ್ರೆಂಡ್ಸ್. ಅದೇ ನಮ್ಮ ಕಾಲೇಜ್ದು, ನಮ್ಮ ಬ್ರಾಂಚಿಂದು ಸ್ಪೆಷಾಲಿಟಿ. ನೋಡೋಣ ಇವತ್ತು. ರಾಜೇಶ್ವರ್, ಎಂಜಾಯ್ ದ ಫ್ರೆಶರ್ಸ್ ಗೈಸ್. ಬಾಯ್. ಅವರು ಇವತ್ತು ಈ ರೀತಿ ರೆಡಿಯಾಗಿ ಬಂದಿದ್ದಾರೆ. ಏನಂತ ಹೇಳ್ತೀರಾ ವರ್ಷ ಅವರೇ? ಫ್ರೆಶರ್ಸ್ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಒಂದು ಸಿಂಗಲ್ ಡ್ಯಾನ್ಸ್ ಮಾಡ್ತಿದ್ದೀರಾ? ಸೀರಿಯಲ್ ಡ್ಯಾನ್ಸ್ ಮಾಡಲ್ಲ ನೋಡಿ. ವರ್ಷ ಇದು ತನ್ಯ ಅವರು ಈ ಥರ ರೆಡಿಯಾಗಿ ಬಂದಿದ್ದಾರೆ. ಇವರು ನನ್ನ ಕೋ ಆ್ಯಂಕರ್ ಇವತ್ತು. ಏನು ಹೇಳ್ತೀರಾ? ಆ್ಯಂಕರಿಂಗ್ ಏನು ಪ್ರಾಕ್ಟೀಸ್ ಮಾಡಿಲ್ಲ. ಇವನು ಬರೀ ಟೈಮ್ ವೇಸ್ಟ್ ಮಾಡಿದ್ದಾನೆ. ನಾನು ವೇಸ್ಟ್ ಮಾಡಿದ್ದೇನೆ, ಏನು ಪ್ರಿಪೇರ್ ಆಗಿಲ್ಲ. ನಾನು ಹೋಗಲ್ಲಿ ಏನು ಮಾಡ್ತೀನೋ ಗೊತ್ತಿಲ್ಲ. ಸುಮ್ಮನೆ ಬಂದಿದ್ದಾಳೆ ರೆಡಿಯಾಗಿ. ಒಳಗೆ ಬಾ. ನಮ್ಮ ಚಂದನ ಇವತ್ತು ಈ ಲುಕ್ಕಲ್ಲಿ ಬಂದಿದ್ದಾಳೆ. ಹೇಮಾವತಿ ಫುಲ್ಲು ರೆಡಿಯಾಗಿ ಬಂದಾಳೆ. ರಕ್ಷಿತಾ, ಬಿಂದು ರೆಡಿಯಾಗಿ ಬರೋಕ್ಕಾದಿಂದ ಬರಲ್ಲ ಅಂತ ಅಂದವಳು, ಇವತ್ತು ರೆಡಿಯಾಗಿ ಬಂದ್ಬಿಟ್ಟಾಳೆ. ಬಿಂದು ಅವರೇ, ಏನಾದರೂ ಕಂಟೆಂಟ್ ಕೊಡಿ ನನ್ನ ಲಾಗಿಗೆ. ನೋ ಕಾಮೆಂಟ್ಸ್. ಫ್ರೆಶರ್ಸ್ ಬಗ್ಗೆ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ಕಾಲ್ ಮುರ್ಕೊಂಡ್ರೆ ಇಷ್ಟು ರೆಡಿಯಾಗಿ ಬಂದಿರಾ? ಯಾರು ಕಾಲ್ ಮುರ್ಕೊಂಡಾಳೆ ಅಂತ ಅನ್ಸೋದೇ ಇಲ್ಲ. ಯಾರಿಗೂ ನನ್ನ ಮೇಲೆ ಸಿಂಪತಿನೂ ಬರಲ್ಲ ನಾಳೆಯಿಂದ. ಹೇಮಾವತಿ ಅವರ ಏನಂತ ಹೇಳ್ತೀರಾ? ಏನ್ ಹೇಳ್ತೀರಾ? ಮತ್ತೆ ಸಿಗಲ್ಲ ನಾವು. ಸೊ
ಲಾಸ್ಟ್ ಫಂಕ್ಷನ್ನು ನನಗೆ 2 ಫೇವ್ರೆಟ್ಸ್ ಚಂದು ಆ್ಯಂಡ್ ಬಿಂದು ಟುಡೇ ಟ್ವಿನ್ನಿಂಗ್ ಆ್ಯಂಡ್ ಇನ್ ದಿ ಸೇಮ್ ಫ್ರೇಮ್. गुलाबी आंखें जो दिल देखी चलाती है दिल। ನವೀನರನ್ನ ಆಗಮಿಸೋ ಅದ್ಭುತ ಸಮಯ. ಇದು ಸಂಭಾಷಣೆಯನ್ನ ಸಂಭ್ರಮಿಸೋ ಮಹಾ ವಿನಿಮಯ. ಇದು ಇದು ಆಕ್ಚುಲಿ ಇಡೀ ವಿಭಾಗವೇ ಖುಷಿ ಪಡುವ ವಿಷಯ. ಇದೊಂದು ಮಹಾ ಸಮ್ಮಿಲನದ ಹೊಸ ಅಧ್ಯಾಯ. ಇದೇ ಪರಿಚಯ 2024 ಅಂತ ಹೇಳಿ ಶುರು ಮಾಡಿದ ಈ ವರ್ಷದ ಫ್ರೆಶರ್ಸ್ ನೋಡುತ್ತಲೇ ಮುಗ್ದೇ ಹೋಯಿತು. ಸಾರಿ, ಫ್ರೆಶರ್ಸ್ನ ನಾನು ತೋರ್ಸೋಕ್ಕಾಗಿಲ್ಲ ಬಿಕಾಸ್ ಆ ಕ್ಲಿಪ್ಪಿಂಗ್ಸ್ ಅವ್ರಿಗೆ ಮಾಡಿಸಿದಾಗಿರ್ಬೋದು, ನಾವು ಫ್ರೆಶರ್ಸ್ ಅವರಿಗೆ ರ್ಯಾಂಪಕ್ ಮಾಡಿಸಿದಾಗಿದ್ದು ಇಲ್ಲಿ ಇನ್ಕ್ಲೂಡ್ ಮಾಡೋಕ್ಕಾಗಿಲ್ಲ. ಆ ಕ್ಲಿಪ್ಪಿಂಗ್ಸ್ ನನಗೆ ಸಿಕ್ಕಿಲ್ಲ. ಸೊ ಅದಕ್ಕೆ ಸಾರಿ ಕೇಳ್ತಾ, ಹಾಗೆ ನಾವು ಇದ್ದಾಗ ಆಗೋ ಲಾಸ್ಟ್ ಫ್ರೆಶರ್ಸ್ ಇದು. ಸೊ ಈವೆಂಟ್ ಎಂಡಿಂಗಲ್ಲಿ ಎಮೋಷ್ನಲ್ ಅನ್ನೋದು ಇರಲೇಬೇಕು ಅಂತ ನಾವು ಈ ಈವೆಂಟ್ನ ನಮ್ಮ ಫ್ರೆಂಡ್ಸ್ ಜೊತೆಗೆ ಕಳೆದ್ವಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್.